ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸಾಂಬಾರು, ಬೇಳೆ ಸಾಂಬಾರು. ಅದರಲ್ಲೂ ರುಬ್ಬದೆ ಮಾಡೋ ಅಂತಹ ಬೇಳೆ ಸಾಂಬಾರು ಯಾವುದೇ ರೀತಿ ತರಕಾರಿಗಳನ್ನು ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು. ನಾನಿವತ್ತು ಹೀರೆಕಾಯಿ ಮತ್ತು ಬೀನ್ಸನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಮಧ್ಯಾಹ್ನ ಊಟಕ್ಕಂತೂ 10 ನಿಮಿಷದಲ್ಲಿ ಯಾವುದೇ ರೀತಿ ಮಸಾಲೆ ಪದಾರ್ಥ ರುಬ್ಬದೆ ನಾವು ಮಾಡ್ಕೊಳ್ಬೋದು. ರೆಸಿಪಿ ನೋಡೋಣ ಬನ್ನಿ. ತೊಗರಿಬೇಳೆ 1 ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊತಾ ಇದ್ದೀನಿ. ಕೆಲವರು ಮೈಸೂರು ಬೇಳೆಯನ್ನು ಬಳಸ್ತಾರೆ. ಅದನ್ನು ಸಹ ಅರ್ಧ ಅರ್ಧ ಮಾಡಿ ನೀವು ಈಕ್ವಲಾಗಿ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ತೊಗರಿಬೇಳೆ ಒಂದು ಬೌಲ್ಗೆ ಹಾಕ್ಕೊಂಡು ಯಾವುದೇ ರೀತಿ ಬೇಳೆಗಳನ್ನು ನಾವು ಸಾಂಬಾರಿಗೆ ಬಳಸಬೇಕಂದ್ರೆ ಮೊದಲು ಒಂದು 2-3 ಬಾರಿ ತೊಳೆದು ಸಾಂಬಾರಿಗೆ ಬಳಸೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಧೂಳು ಇರುತ್ತೆ, ಎಷ್ಟೊಂದು ಕೆಮಿಕಲ್ ಹಾಕಿರ್ತಾರೆ. ಸೊ ನಾವು ತೊಳೆದು ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು. ನೋಡಿ, ಈಗ ಬೇಳೆಯನ್ನು ತೊಳೆದುಕೊಂಡು ಡೈರೆಕ್ಟಾಗಿ ನಾನು ಹಾಗೆ ಕುಕ್ಕರ್ಗೆ ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿಯನ್ನು ರಫಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊನೂ ಸಹ ರಫಾಗಿ ಕಟ್ ಮಾಡಿ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀವು ಹುಣಸೆಹಣ್ಣು ಬಳಸೋರಾದರೆ ಟೊಮೆಟೊನೂ ಒಂದು ಅರ್ಧ ಕಮ್ಮಿ ಮಾಡ್ಕೊಳ್ಳಿ. ಈಗ ಬೇಳೆ ಮತ್ತು ಟೊಮೆಟೊ ಮುಳುಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ ಒಂದು 3 ಅಥವಾ 4 ವಿಷಲ್ ಬರ್ಸ್ಕೊಳ್ಳಿ. ನಮ್ಮ ಕುಕ್ಕರಲ್ಲಿ 3 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಕೆಲವೊಂದು ಕುಕ್ಕರ್ಗಳಲ್ಲಿ 4-5 ವಿಷಲ್ ಬೇಕಾಗುತ್ತೆ. ನೋಡಿ ನೀವು ಹಾಕ್ಸ್ಕೊಳ್ಳಿ. ಒಟ್ಟಾಗಿ ಬೇಳೆ ನುಣ್ಣಗಾಗಿರ್ಬೇಕಷ್ಟೆ. ನೋಡಿ, ಈಗ ಬೇಳೆ ಚೆನ್ನಾಗಿ ಬೆಂದಿದೆ. ಈ ಬೆಂದಿರೋ ಅಂತಹ ಬೇಳೆಯನ್ನು ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡೋಣ. ಈ ರೀತಿ ಬೇಳೆ ಮತ್ತು ಟೊಮೆಟೊ ಈರುಳ್ಳಿಯನ್ನು ಸ್ಮ್ಯಾಶ್ ಮಾಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಹೀರೆಕಾಯಿ, ಒಂದು ದೊಡ್ಡ ಹೀರೆಕಾಯನ್ನು ನಾನು ಈ ರೀತಿ ರೌಂಡಾಗಿ ಕಟ್ ಮಾಡಿ ಮೇಲೆ ಇರೋ ತಿರುಳೆಲ್ಲ ಕಟ್ ಮಾಡಿ ತೆಗೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಬೀನ್ಸ್ 1 ಕಾಲು ಕೆಜಿ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹೀರೆಕಾಯಿ ಬೀನ್ಸು ಅನ್ನೋದೇ ಏನಿಲ್ಲ, ಇದೇ ಪ್ರೋಸೆಸ್ಸಲ್ಲಿ ಯಾವ ತರಕಾರಿ ಹಾಕಿ ಬೇಕಾದರೂ ಮಾಡ್ಕೊಳ್ಬೋದು. ಸಾಂಬಾರು ಪುಡಿ ನೋಡಿ, ಊಟ ಮಾಡೋ ಸ್ಪೂನಲ್ಲಿ ಒಂದು 2.5 ಟೀ ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನು 1 ಕಪ್ ಬೇಳೆ ಲೆಕ್ಕದಲ್ಲಿ. ನಿಮ್ಮ ಮನೇಲಿ ಕೆಲವೊಂದು ಸಾಂಬಾರು ಪುಡಿ ಖಾರ ಕಮ್ಮಿ ಇರುತ್ತೆ, ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈಗ ಬೇಳೆ ಸಾಂಬಾರು ಪುಡಿ ಹಾಕಿದ ನಂತರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಕ್ವಾಂಟಿಟಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೀರಂಗೆ ಬೇಕಾದರೂ ಮಾಡ್ಕೊಳ್ರಿ, ಸ್ವಲ್ಪ ತಿನ್ನಾಗಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಸೊ ಈಗ ಡೈರೆಕ್ಟಾಗಿ ಹಾಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಬೇಕು. ಈ ರೀತಿ ಒಂದು ಕುದಿ ಬರೋ ಅಂಥ ಟೈಮಲ್ಲಿ ನಾವು ಒಂದು ಸಾರಿ ಈ ರೀತಿ ತಿರುವಿ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಉಪ್ಪು ಹಾಕೋದು ಸ್ಕಿಪ್ ಆಗಿದೆ ವಿಡಿಯೋ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸಾರಿ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯೋ ಟೇಸ್ಟ್ ಮಾಡ್ಕೊಳ್ಳಿ. ಟೊಮೆಟೊ ಕಮ್ಮಿ ಹಾಕ್ದರೂ ಸ್ವಲ್ಪ ಹುಣಸೆ ರಸವನ್ನು ಹಾಕ್ಕೊಳ್ಬೋದು. ನಾನು ಟೊಮೆಟೊ ಜಾಸ್ತಿ ಹಾಕಿದ್ದೆ, ಹುಣಸೆ ರಸವನ್ನು ಹಾಕ್ಕೊಳ್ಳಲಿಲ್ಲ. ಈಗ ಕುಕ್ಕರ್ ಲಿಡ್ ಮುಚ್ಚಿ ಒಂದು 3 ವಿಷಲ್ ಬರ್ಸ್ಕೊಳ್ಳೋಣ. ತರಕಾರಿ ಚೆನ್ನಾಗಿ ಬೆಂದ್ರೇ ಸಾಂಬಾರು ಚೆನ್ನಾಗಾಗೋದು, ಮತ್ತು ಆ ತರಕಾರಿಯಲ್ಲಿರೋ ಸಾರ ಎಲ್ಲ ಸಾಂಬಾರಿಗೆ ಬಿಟ್ರೇ ಚೆನ್ನಾಗಾಗೋದು. ನೋಡಿ, ಈಗ ಫೈನಲಿ ಕುಕ್ಕರ್ ಕೂಲ್ ಮಾಡಿ ನಾನು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಸಾಂಬಾರು ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಅನ್ನ, ಮುದ್ದೆ, ಈವನ್ ಚಪಾತಿ ಜೊತೆ ಆ ತರಕಾರಿ ಸೈಡಲ್ಲಿ ಇಟ್ಕೊಂಡು ತಿನ್ಕೊಳ್ಬೋದು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಎಣ್ಣೆ, ಸಾಸಿವೆ, ಕರಿಬೇವನ್ನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ನೀವು ಇಲ್ಲಿ ಲಿಡ್ ಮುಚ್ಚಿದಾಗ ಸ್ವಲ್ಪ ಸಾರೇನಾದರೂ ಹೊಂದ್ಕೊಂಡಿಲ್ಲ ತರಕಾರಿ ಜೊತೆ, ನೀರಂಗಿದೆ ಅಂದರೆ ಸ್ವಲ್ಪ ಕುದಿಸ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಕುದಿಸ್ಕೊಂಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೋಬೋದು. ಇಲ್ಲಿ ನಾನು ಮಾಡಿರೋಂಥ ಸಾಂಬಾರು ಕರೆಕ್ಟಾಗಿ ಬಂದಿತ್ತು. ನಾನು ಅದರಿಂದ ನೋಡಿ ಮತ್ತೆ ನಾನು ಕುದಿಸ್ಲಿಕ್ಕೆ ಹೋಗಲಿಲ್ಲ, ಕರೆಕ್ಟಾಗಿ ಆಗಿದೆ. ಈ ರೀತಿ ಬೇಳೆ ಸಾಂಬಾರನ್ನು ಯಾವುದೇ ರೀತಿ ತರಕಾರಿ, ಮೂಲಂಗಿ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ಯಾವುದ್ರ ಜೊತೆಯಲ್ಲೂ ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೋ ಅದ್ರ ಜೊತೆ ಹಾಕಿ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿದ್ರೆ ನನಗೂ ಗೊತ್ತಾಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.